ಹಲೋ ಸ್ನೇಹಿತರೆ, ಆಡಿಯೋ ಬುಕ್ ಕನ್ನಡತಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಸ್ವಾಗತ. ನೀವು ಅಪರಿಚಿತರೊಂದಿಗೆ ಮಾತನಾಡುವ ಮೂಲಕ ಅವರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾದರೆ ಊಹಿಸಿ. ಜನರು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ನಿಮ್ಮ ವ್ಯಕ್ತಿತ್ವದತ್ತ ಆಕರ್ಷಿತರಾದರೆ ನಿಮಗೆ ಹೇಗೆ ಅನಿಸುತ್ತದೆ? ಜೀವನದ ಪ್ರತಿ ತಿರುವಿನಲ್ಲಿಯೂ, ಅದು ವೃತ್ತಿಪರ ಜೀವನವಾಗಲಿ ಅಥವಾ ವೈಯಕ್ತಿಕ ಜೀವನವಾಗಲಿ, ಸರಿಯಾದ ರೀತಿಯಲ್ಲಿ ಮಾತನಾಡುವುದು ನಿಮ್ಮ ಯಶಸ್ಸಿಗೆ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವಕ್ಕೆ ಪ್ರಮುಖವಾಗಬಲ್ಲ ಒಂದು ಕಲೆಯಾಗಿದೆ. ಇಂದು ನಾವು ಲಿಯಲ್ ಲಾನ್ಸ್ ರವರ ಪ್ರಸಿದ್ಧ ಪುಸ್ತಕ ಹೌ ಟು ಟಾಕ್ ಟು ಎನಿವನ್ಸ್ ಆಡಿಯೋ ಬುಕ್ ಸಾರಾಂಶದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪುಸ್ತಕದಲ್ಲಿ ನಿಮ್ಮನ್ನು ಉತ್ತಮ ಸಂವಹನಕಾರರನ್ನಾಗಿ ಮಾಡುವ 22 ರಹಸ್ಯ ಸಲಹೆಗಳಿವೆ. ನೀವು ನಾಚಿಕೆ ಪಡುತ್ತಿದ್ದರೆ ಅಥವಾ ಜನರೊಂದಿಗೆ ಮಾತನಾಡಲು ಹಿಂಜರಿಯುತ್ತಿದ್ದರೆ ಈ ಸಾರಾಂಶವು ನಿಮ್ಮ ಚಿಂತನೆಯನ್ನು ಬದಲಾಯಿಸುತ್ತದೆ. ಹಾಗಾದರೆ ಈ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸೋಣ ಮತ್ತು ಯಾವುದೇ ವ್ಯಕ್ತಿಯು ತನ್ನ ಮಾತಿನ ಮೂಲಕ ಇತರರ ಹೃದಯಗಳನ್ನು ಹೇಗೆ ಗೆಲ್ಲಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ನೀವು ಒಂದು ಕೋಣೆಗೆ ಹೋಗುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಅಲ್ಲಿ ಪ್ರತಿಯೊಂದು ಮುಖವು ಒಂದು ಕಥೆಯನ್ನು ಹೇಳುತ್ತಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಒಂದು ಪ್ರಶ್ನೆ ಇರುತ್ತದೆ, ನಾನು ಕೂಡ ಹಾಗೆಯೇ ಮಾಡಬಹುದೇ? ಆದರೆ ಇಂದು ಸಣ್ಣ ವಿಷಯಗಳಲ್ಲಿಯೂ ಶ್ರೇಷ್ಠತೆ ಹೇಗೆ ಅಡಗಿದೆ ಎಂಬುದನ್ನು ನಾವು ನಿಮಗೆ ತೋರಿಸುತ್ತೇವೆ. ನಿಮ್ಮ ನಗು ವಿಶೇಷ ಸಂದೇಶವನ್ನು ನೀಡುತ್ತದೆ. ನೀವು ಆತ್ಮವಿಶ್ವಾಸದಿಂದ ನಿಮ್ಮ ಕಣ್ಣುಗಳನ್ನು ನೋಡಿದಾಗ ಇನ್ನೊಬ್ಬ ವ್ಯಕ್ತಿಯು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅದೇ ರೀತಿ ಒಂದು ಸಣ್ಣ ಸಂಭಾಷಣೆಯ ಆರಂಭದಲ್ಲಿ ಒಂದು ಸರಳ ನಗು ನಿಮ್ಮ ಮತ್ತು ಇತರರ ನಡುವಿನ ಅಂತರವನ್ನು ಹೇಗೆ ಕಡಿಮೆ ಮಾಡುತ್ತದೆ ಎಂಬುದನ್ನು ಈ ಪುಸ್ತಕವು ನಿಮಗೆ ಕಲಿಸುತ್ತದೆ. ಮೊದಲನೆಯದಾಗಿ, ನಿಮ್ಮ ಮೊದಲ ಅನಿಸಿಕೆ ಸಾಕು. ನೀವು ಯಾರನ್ನಾದರೂ ಭೇಟಿಯಾದಾಗ ನಿಮ್ಮ ದೇಹ ಭಾಷೆ, ನಿಮ್ಮ ಧ್ವನಿಯ ಸ್ವರ ಮತ್ತು ನಿಮ್ಮ ಸ್ವಯಂ ಪ್ರಸ್ತುತಿ ಎಲ್ಲವೂ ಒಟ್ಟಾಗಿ ಒಂದು ಕಥೆಯನ್ನು ಹೇಳುತ್ತವೆ. ಈ ಕಥೆ ನೀವು ಯಾರು ಮತ್ತು ನೀವು ಯಾರೊಂದಿಗೆ ಮಾತನಾಡಲು ಬಯಸುತ್ತೀರಿ ಎಂದು ಹೇಳುತ್ತದೆ. ಈ ಆಡಿಯೋ ಪುಸ್ತಕದ ಮೊದಲ ಪಾಠವು ಸಂಭಾಷಣೆಯು ಕೇವಲ ಪದಗಳ ವಿಷಯವಲ್ಲ, ಬದಲಿಗೆ ಆತ್ಮವಿಶ್ವಾಸ, ಆಕರ್ಷಣೆ ಮತ್ತು ಸ್ವಲ್ಪ ನಿಗೂಢತೆಯನ್ನು ಒಳಗೊಂಡಿರುವ ಒಂದು ಕಲೆ ಎಂದು ನಮಗೆ ಹೇಳುತ್ತದೆ. ಪ್ರತಿಯೊಂದು ಹೊಸ ಮುಖದೊಂದಿಗೆ ನೀವು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತೀರಿ. ಅಲ್ಲಿ ಪ್ರತಿಯೊಂದು ಮಾತು, ಪ್ರತಿ ನಗು ಮತ್ತು ಪ್ರತಿ ಸನ್ನೆಯು ನಿಮ್ಮ ವ್ಯಕ್ತಿತ್ವದ ಹೊಸ ಪದರಗಳನ್ನು ತೆರೆಯುತ್ತದೆ. ಬನ್ನಿ ಈ ಅದ್ಭುತ ಪ್ರಯಾಣದ ಆಳಕ್ಕೆ ಹೋಗೋಣ. ಅಲ್ಲಿ ಪ್ರತಿಯೊಂದು ಸಲಹೆಯು ನಿಮ್ಮನ್ನು ಉತ್ತಮ ಸಂವಹನಕಾರರಾಗಲು ಸಹಾಯ ಮಾಡುತ್ತದೆ ಮತ್ತು ಪ್ರತಿಯೊಂದು ಸಂಭಾಷಣೆಯು ಎಲ್ಲರನ್ನೂ ಮೋಡಿ ಮಾಡುವ ವಿಶೇಷ ಹೊಳಪನ್ನು ಹೊಂದಿರುತ್ತದೆ. ನೀವು ಯಾರನ್ನಾದರೂ ಭೇಟಿಯಾದಾಗಲೆಲ್ಲ ಇತರ ವ್ಯಕ್ತಿಯು ನಿಮ್ಮೊಂದಿಗೆ ಮಾತನಾಡುವುದಿಲ್ಲ, ನಿಮ್ಮ ಭಾವನೆಗಳು, ದೇಹ ಭಾಷೆ ಮತ್ತು ಶಕ್ತಿಯನ್ನು ಸಹ ಪರಿಶೀಲಿಸುತ್ತಾನೆ. ಅದಕ್ಕಾಗಿಯೇ ಕೇವಲ ಪದಗಳಲ್ಲ, ನಿಮ್ಮ ಇಡೀ ವ್ಯಕ್ತಿತ್ವವೇ ಮಾತನಾಡುತ್ತದೆ. ಇದು ಈ ಪುಸ್ತಕದ ಮೊದಲ ಮತ್ತು ಪ್ರಮುಖ ಪಾಠ. ಕೇವಲ ಪದಗಳ ಮೂಲಕವೇ ಮಾತನಾಡಬೇಡಿ. ನಿಮ್ಮ ಮಾತುಗಳನ್ನು ನಿಮ್ಮ ಮುಖಭಾವ ಮತ್ತು ದೇಹ ಭಾಷೆಯಿಂದ ಪರಿಣಾಮಕಾರಿಯಾಗಿಸಿ. ನೀವು ಒಂದು ಪಾರ್ಟಿಗೆ ಹೋಗಿದ್ದೀರಿ, ಸುತ್ತಲೂ ಜನರಿದ್ದಾರೆ, ಆದರೆ ಜನರು ನಿಮ್ಮ ಬಳಿಗೆ ಬರಬೇಕೆಂದು ನೀವು ಬಯಸುತ್ತೀರಿ. ನೀವು ಹೇಳುವ ವಿಷಯದಲ್ಲಿ ಅವರು ಆಸಕ್ತಿ ಹೊಂದಿರಬೇಕು ಮತ್ತು ನಿಮ್ಮನ್ನು ಆಕರ್ಷಕ ವ್ಯಕ್ತಿ ಎಂದು ಭಾವಿಸಬೇಕು. ಇದಕ್ಕೆ ಮೊದಲ ಸಲಹೆ ಎಂದರೆ ನಿಮ್ಮ ನಗು, ಅಂದರೆ ಹೃದಯದಿಂದ ನಗು, ಆದರೆ ನಿಧಾನವಾಗಿ. ನೀವು ಯಾರನ್ನಾದರೂ ಭೇಟಿಯಾದಾಗಲೆಲ್ಲ ತಕ್ಷಣ ನಗುವ ಬದಲು ಅವರ ಕಣ್ಣುಗಳನ್ನು ನೋಡಿ. ಒಂದು ಕ್ಷಣ ತಡೆದುಕೊಳ್ಳಿ ಮತ್ತು ನಂತರ ಸ್ವಲ್ಪ ಮುಗುಳ್ನಕ್ಕು. ಈ ಸಣ್ಣ ಮಾರ್ಗಗಳನ್ನು ಅವರ ಮುಂದೆ ಅಳವಡಿಸಿಕೊಳ್ಳುವ ಮೂಲಕ ನೀವು ಪ್ರಭಾವಶಾಲಿ ವ್ಯಕ್ತಿಯಾಗುವುದು ಮಾತ್ರವಲ್ಲ, ಜನರು ನಿಮ್ಮನ್ನು ಹೆಚ್ಚು ಇಷ್ಟಪಡಲು ಪ್ರಾರಂಭಿಸುತ್ತಾರೆ. ಸಂಭಾಷಣೆಯ ನಿಜವಾದ ಶಕ್ತಿ ಕೇವಲ ಪದಗಳಲ್ಲಿಲ್ಲ, ಆದರೆ ನೀವು ಇತರ ವ್ಯಕ್ತಿಗೆ ನೀಡುವ ಭಾವನೆಯಲ್ಲಿದೆ. ಜನರು ನಿಮ್ಮೊಂದಿಗೆ ಆರಾಮದಾಯಕವಾಗಲು ಪ್ರಾರಂಭಿಸಿದಾಗ ಅವರು ನಿಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ, ಜೊತೆಗೆ ನಿಮ್ಮನ್ನು ವಿಶೇಷ ವ್ಯಕ್ತಿಯಾಗಿ ನೆನಪಿಸಿಕೊಳ್ಳುತ್ತಾರೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಕೇವಲ ಚೆನ್ನಾಗಿ ಮಾತನಾಡಿದರೆ ಸಾಕೆ? ಇಲ್ಲ, ಸಂಭಾಷಣೆಯನ್ನು ಪ್ರಭಾವಶಾಲಿಯಾಗಿ ಮಾಡಲು ನೀವು ಕೆಲವು ಕಲೆಯನ್ನು ಸಹ ಕಲಿಯಬೇಕು. ಸಂಭಾಷಣೆಯನ್ನು ಪ್ರಭಾವಶಾಲಿಯಾಗಿ ಮಾಡಲು ನೀವು ಕೇಳುವ ಕಲೆಯನ್ನು ಸಹ ಕಲಿಯಬೇಕು. ಜನರು ಸಾಮಾನ್ಯವಾಗಿ ಸಂಭಾಷಣೆ ಎಂದರೆ ಸಾಧ್ಯವಾದಷ್ಟು ಮಾತನಾಡುವುದು ಎಂದು ಭಾವಿಸುತ್ತಾರೆ, ಆದರೆ ಸತ್ಯವೇನೆಂದರೆ ಒಳ್ಳೆಯ ಸಂವಹನಕಾರರು ಮೊದಲು ಒಳ್ಳೆಯ ಕೇಳುಗರು. ನೀವು ಇನ್ನೊಬ್ಬ ವ್ಯಕ್ತಿಯ ಮಾತನ್ನು ಸಂಪೂರ್ಣವಾಗಿ ಕೇಳಿದಾಗ ಅವನು ಏನು ಹೇಳುತ್ತಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅವನ ಆಲೋಚನೆಗಳು, ಭಾವನೆಗಳು ಮತ್ತು ವ್ಯಕ್ತಿತ್ವವನ್ನು ಸಹ ಅರ್ಥ ಮಾಡಿಕೊಳ್ಳುತ್ತೀರಿ. ಇದೇ ಕಾರಣಕ್ಕೆ ಮಹಾನ್ ನಾಯಕರು ಮತ್ತು ಪ್ರಭಾವಿ ವ್ಯಕ್ತಿಗಳು ಇತರರ ಮಾತುಗಳನ್ನು ಕೇಳುವುದರಲ್ಲಿ ನಿಪುಣರಾಗಿರುತ್ತಾರೆ. ಈಗ ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿಯು ತನ್ನ ಸಮಸ್ಯೆಗಳು ಅಥವಾ ಸಂತೋಷದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುವಾಗ ಅವನಿಗೆ ಅಡ್ಡಪಡಿಸಬೇಡಿ.
ಅವನು ಮುಕ್ತವಾಗಿ ಮಾತನಾಡಲಿ ಮತ್ತು ನಡುವೆ ಸ್ವಲ್ಪ ಹಗುರವಾದ ಪ್ರತಿಕ್ರಿಯೆ ನೀಡಿ. ನಿಜವಾಗಿಯೂ ಹಾಗೆ ಅಥವಾ ಏನಾಯಿತು? ಈ ಸಣ್ಣ ಪದಗಳು ನೀವು ಅವನ ಮಾತುಗಳಲ್ಲಿ ಆಸಕ್ತಿ ಹೊಂದಿದ್ದೀರಿ ಎಂದು ಅವನಿಗೆ ಅನಿಸುತ್ತದೆ. ಇದು ಇತರ ವ್ಯಕ್ತಿಗೆ ನಿಮ್ಮೊಂದಿಗೆ ಹೆಚ್ಚು ಆರಾಮದಾಯಕ ಭಾವನೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಸಂಭಾಷಣೆಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಇದನ್ನು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರ ಆಸಕ್ತಿಗಳು, ಇಷ್ಟಾನಿಷ್ಟಗಳ ಬಗ್ಗೆ ಗಮನ ಹರಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಷ್ಟಗಳಿಗೆ ಪ್ರಾಮುಖ್ಯತೆ ನೀಡಬೇಕೆಂದು ಬಯಸುತ್ತಾನೆ. ಸಂಭಾಷಣೆಯ ಸಮಯದಲ್ಲಿ ನೀವು ಇತರ ವ್ಯಕ್ತಿಯ ಆಸಕ್ತಿಗಳ ಬಗ್ಗೆ ಮಾತನಾಡಿದರೆ ಅವರು ನಿಮ್ಮೊಂದಿಗೆ ಹೆಚ್ಚು ಬಾಂಧವ್ಯ ಹೊಂದುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಕ್ರಿಕೆಟ್ನಲ್ಲಿ ಆಸಕ್ತಿ ಇದ್ದರೆ ಅವನ ನೆಚ್ಚಿನ ಆಟಗಾರನ ಬಗ್ಗೆ ಕೇಳಿ. ಯಾರಾದರೂ ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತಿದ್ದರೆ ಅವನ ನೆಚ್ಚಿನ ಪುಸ್ತಕದ ಬಗ್ಗೆ ಮಾತನಾಡಿ. ಈ ರೀತಿಯ ಸಂಭಾಷಣೆಯು ಇತರ ವ್ಯಕ್ತಿಗೆ ನೀವು ಕೇವಲ ಸಭ್ಯರಾಗಿರುತ್ತಿಲ್ಲ, ಬದಲಾಗಿ ನೀವು ನಿಜವಾಗಿಯೂ ಅವನೊಂದಿಗೆ ಸಂಪರ್ಕ ಸಾಧಿಸಲು ಬಯಸುತ್ತೀರಿ ಎಂದು ಅನಿಸುತ್ತದೆ. ಇದಲ್ಲದೆ ಸಂಭಾಷಣೆಯಲ್ಲಿ ಹಾಸ್ಯವನ್ನು ಸೇರಿಸಲು ಒಂದು ಉತ್ತಮ ಮಾರ್ಗವಿದೆ. ವಾತಾವರಣವನ್ನು ಹಗುರಗೊಳಿಸುವ ಜನರೊಂದಿಗೆ ಇರಲು ಜನರು ಇಷ್ಟಪಡುತ್ತಾರೆ. ನೀವು ಆಸಕ್ತಿದಾಯಕ ಕಥೆಯನ್ನು ಅಥವಾ ಹಗುರವಾದ ಹಾಸ್ಯಮಯ ಸಂಭಾಷಣೆಯನ್ನು ಆಸಕ್ತಿದಾಯಕವಾಗಿಸಲು ಸಾಧ್ಯವಾದರೆ ಜನರು ಸ್ವಯಂಚಾಲಿತವಾಗಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಆದರೆ ನೆನಪಿಡಿ, ಹಾಸ್ಯವು ಯಾರ ಭಾವನೆಗಳನ್ನು ನೋಯಿಸಬಾರದು. ಹಗುರವಾಗಿ ಮಾತನಾಡಿ, ಇದರಿಂದ ಇನ್ನೊಬ್ಬ ವ್ಯಕ್ತಿ ನಗುತ್ತಾನೆ ಮತ್ತು ಆರಾಮದಾಯಕನಾಗುತ್ತಾನೆ. ಇದರೊಂದಿಗೆ ಕನ್ನಡೀಕರಣ ಎಂಬ ಇನ್ನೊಂದು ಪ್ರಮುಖ ತಂತ್ರವಿದೆ. ಅಂದರೆ ಇನ್ನೊಬ್ಬ ವ್ಯಕ್ತಿಯ ಅಭಿವ್ಯಕ್ತಿಗಳನ್ನು ಮತ್ತು ಮಾತನಾಡುವ ವಿಧಾನವನ್ನು ಹಗುರವಾಗಿ ಒಪ್ಪಿಕೊಳ್ಳುವುದು. ನೀವು ಯಾರೊಬ್ಬರ ಅಭಿವ್ಯಕ್ತಿಗಳನ್ನು ಅಥವಾ ಸಂಭಾಷಣೆಯ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಂಡಾಗ ಆ ವ್ಯಕ್ತಿ ನಿಮ್ಮನ್ನು ಹೆಚ್ಚು ಇಷ್ಟಪಡಲು ಪ್ರಾರಂಭಿಸುತ್ತಾನೆ ಎಂದು ಸಂಶೋಧನೆ ತೋರಿಸುತ್ತದೆ. ಆದರೆ ಅದನ್ನು ಹೆಚ್ಚು ಮಾಡಬೇಡಿ, ಇಲ್ಲದಿದ್ದರೆ ಅದು ನಕಲಿಯಾಗಿ ಕಾಣಿಸಬಹುದು. ಇನ್ನೊಬ್ಬ ವ್ಯಕ್ತಿ ನಿಧಾನವಾಗಿ ಮತ್ತು ಆರಾಮವಾಗಿ ಮಾತನಾಡುತ್ತಿದ್ದರೆ ನೀವು ನಿಮ್ಮ ಸ್ವರವನ್ನು ಸ್ವಲ್ಪ ಮೃದುವಾಗಿ ಇಟ್ಟುಕೊಳ್ಳಬೇಕು. ಅವನು ಸ್ವಲ್ಪ ಉತ್ಸಾಹದಿಂದ ಮಾತನಾಡುತ್ತಿದ್ದರೆ ನೀವು ಸ್ವಲ್ಪ ಶಕ್ತಿಯಿಂದ ಪ್ರತಿಕ್ರಿಯಿಸಬೇಕು. ಇದು ಇನ್ನೊಬ್ಬ ವ್ಯಕ್ತಿಗೆ ನಿಮ್ಮೊಂದಿಗೆ ಸಂಪರ್ಕವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಇಲ್ಲಿಯವರೆಗೆ ನಾವು ಆತ್ಮವಿಶ್ವಾಸ, ಸರಿಯಾದ ದೇಹ ಭಾಷೆ, ಕೇಳುವ ಕಲೆ ಮತ್ತು ಪರಿಣಾಮಕಾರಿ ಸಂಭಾಷಣೆಗೆ ಸರಿಯಾದ ವಿಷಯಗಳನ್ನು ಆರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಕಲಿತಿದ್ದೇವೆ. ಆದರೆ ಇದೆಲ್ಲದರ ಹೊರತಾಗಿಯೂ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನೀವು ಬೇರೆಯವರನ್ನು ನಕಲಿ ಮಾಡಬಾರದು. ಬದಲಿಗೆ ನಿಮ್ಮ ನಿಜವಾದ ಗುರುತನ್ನು ಅವರಿಗೆ ಪ್ರಸ್ತುತಪಡಿಸಬೇಕು. ಜನರು ನಕಲಿಯಲ್ಲ, ನಿಜವಾದ ಜನರನ್ನು ಇಷ್ಟಪಡುತ್ತಾರೆ. ನಿಮ್ಮ ಸಂಭಾಷಣೆಯಲ್ಲಿ ನೀವು ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಇಟ್ಟುಕೊಂಡರೆ ಜನರು ನಿಮ್ಮೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿದ್ದಾರೆಂದು ಭಾವಿಸುತ್ತಾರೆ. ಕೊನೆಯಲ್ಲಿ, ಸಂಭಾಷಣೆ ಕೇವಲ ಪದಗಳ ಆಟವಲ್ಲ, ಅದು ಒಂದು ಭಾವನೆ ಎಂಬುದನ್ನು ನೆನಪಿಡಿ. ಇದು ಜನರ ಹೃದಯದಲ್ಲಿ ಸ್ಥಾನ ಪಡೆಯಲು ನಿಮಗೆ ಅವಕಾಶ ನೀಡುವ ಕಲೆ. ನೀವು ಇತರರನ್ನು ಗೌರವಿಸಿದಾಗ, ಅವರ ಮಾತುಗಳನ್ನು ಕೇಳಿದಾಗ ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಿದಾಗ ಅವರು ನಿಮ್ಮನ್ನು ತಮ್ಮ ಜೀವನದ ಒಂದು ಪ್ರಮುಖ ಭಾಗವೆಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಇದು ನಿಮ್ಮನ್ನು ಜನಸಂದಣಿಯಿಂದ ಬೇರ್ಪಡಿಸುವ ಮತ್ತು ನಿಮ್ಮನ್ನು ಪ್ರಭಾವಶಾಲಿ ವ್ಯಕ್ತಿಯನ್ನಾಗಿ ಮಾಡುವ ಗುಣ. ಈಗ ನೀವು ಇದನ್ನೆಲ್ಲ ಕಲಿತಿರುವುದರಿಂದ ಅದನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸುವ ಸಮಯ. ಮುಂದಿನ ಬಾರಿ ನೀವು ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗ ಈ ವಿಷಯಗಳನ್ನು ನೆನಪಿಡಿ ಮತ್ತು ನಿಮ್ಮ ಸಂಭಾಷಣೆಯ ಮಾಂತ್ರಿಕತೆ ಜನರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡಿ. ನೀವು ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗಲೆಲ್ಲ ನಿಮ್ಮ ದೇಹ ಭಾಷೆ ಮೊದಲು ಮಾತನಾಡುತ್ತದೆ. ಜನರು ನಿಮ್ಮ ಮಾತುಗಳಿಂದ ಮೊದಲು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುತ್ತಾರೆ. ನೀವು ಆತ್ಮವಿಶ್ವಾಸ, ಆಸಕ್ತಿದಾಯಕ ಮತ್ತು ಪ್ರಭಾವಶಾಲಿ ವ್ಯಕ್ತಿಯಾಗಿ ನಿಮ್ಮನ್ನು ಪರಿಚಯಿಸಿಕೊಳ್ಳಲು ಬಯಸಿದರೆ ನೀವು ಏನು ಹೇಳುತ್ತಿದ್ದೀರಿ ಎಂಬುದನ್ನು ನೋಡುವುದು ಮಾತ್ರವಲ್ಲ, ನೀವು ಅದನ್ನು ಹೇಗೆ ಹೇಳುತ್ತಿದ್ದೀರಿ ಎಂಬುದನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಈ ಪುಸ್ತಕದ ಮೊದಲ ಪಾಠವು ಪ್ರತಿಯೊಂದು ಸಂಭಾಷಣೆಯ ಪ್ರಮುಖ ಭಾಗವೆಂದರೆ ನಮ್ಮ ಉಪಸ್ಥಿತಿ ಎಂದು ಹೇಳುತ್ತದೆ. ನೀವು ಪಾರ್ಟಿ ಅಥವಾ ಸಭೆಗೆ ಹೋಗುತ್ತೀರಿ ಎಂದು ಹೇಳೋಣ. ಅಲ್ಲಿ ಬಹಳಷ್ಟು ಜನರಿದ್ದಾರೆ, ಆದರೆ ಜನರು ನಿಮ್ಮತ್ತ ಆಕರ್ಷಿತರಾಗಬೇಕೆಂದು ನೀವು ಹೇಳುವುದರಲ್ಲಿ ಆಸಕ್ತಿ ವಹಿಸಬೇಕೆಂದು ಮತ್ತು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳಬೇಕೆಂದು ನೀವು ಬಯಸುತ್ತೀರಿ. ಇದಕ್ಕೆ ಮೊದಲ ಹೆಜ್ಜೆ ನಿಮ್ಮ ನಗುವನ್ನು ಸರಿಯಾಗಿ ಬಳಸುವುದು. ನೀವು ಯಾರನ್ನಾದರೂ ಭೇಟಿಯಾದಾಗಲೆಲ್ಲ ತಕ್ಷಣ ನಗುವ ಬದಲು ಮೊದಲು ಅವರ ಕಣ್ಣುಗಳನ್ನು ನೋಡಿ, ಒಂದು ಕ್ಷಣ ಕಾಯಿರಿ ಮತ್ತು ನಂತರ ಸ್ವಲ್ಪ ನಗು. ಇದು ನಿಮ್ಮ ಮುಂದೆ ಇರುವ ವ್ಯಕ್ತಿಯನ್ನು ತಕ್ಷಣವೇ ಆಕರ್ಷಿಸುತ್ತದೆ ಮತ್ತು ನಿಮ್ಮ ನಗು ಕೇವಲ ಸಭ್ಯತೆಯ ರೂಪವಲ್ಲ, ಆದರೆ ಆಳವಾದ ಆತ್ಮವಿಶ್ವಾಸದ ಸಂಕೇತವೆಂದು ಅವನು ಭಾವಿಸುತ್ತಾನೆ. ಈ ತಂತ್ರವು ಜನರ ಹೃದಯದಲ್ಲಿ ಸ್ಥಾನ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಸಂಭಾಷಣೆಯನ್ನು ಪ್ರಾರಂಭಿಸಲು ಆಸಕ್ತಿದಾಯಕವಾದದ್ದನ್ನು ಹೇಳುವುದು
ಅಥವಾ ಉತ್ತಮವಾದ ಸಾಲನ್ನು ಹೇಳುವುದು ಉತ್ತಮ ತಂತ್ರ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ವಾಸ್ತವವೇನೆಂದರೆ, ಪ್ರಾರಂಭಿಸಲು ಸುಲಭವಾದ ಮತ್ತು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಇತರ ವ್ಯಕ್ತಿಯ ಆಸಕ್ತಿಗಳು ಮತ್ತು ಇಷ್ಟಗಳನ್ನು ಎಚ್ಚರಿಕೆಯಿಂದ ಆಲಿಸುವುದು. ನೀವು ಒಬ್ಬ ವ್ಯಕ್ತಿಯನ್ನು ಮೊದಲ ಬಾರಿಗೆ ಭೇಟಿಯಾದಾಗ ಅವರು ವಿಶೇಷ ಎಂದು ಅವರಿಗೆ ಅನಿಸುವಂತೆ ಮಾಡಿ. ಅವನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ, ಅವನು ಹೇಳುವುದನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅವನು ಏನನ್ನಾದರೂ ಹೇಳಿದಾಗ ನೀವು ಅವನ ಬಗ್ಗೆ ನಿಜವಾಗಿಯೂ ಆಸಕ್ತಿ ಹೊಂದಿದ್ದೀರಿ ಎಂದು ನಿಮ್ಮ ಪೂರ್ಣ ಹೃದಯದಿಂದ ತೋರಿಸಿ. ಜನರು ತಮ್ಮ ಮಾತುಗಳಿಗೆ ಗಮನ ಕೊಡುತ್ತಿದ್ದಾರೆಂದು ಭಾವಿಸಿದಾಗ ಅವರು ನಿಮ್ಮತ್ತ ಇನ್ನಷ್ಟು ಆಕರ್ಷಿತರಾಗುತ್ತಾರೆ. ಪ್ರತಿಯೊಬ್ಬರೂ ಇಷ್ಟಪಡಬೇಕೆಂದು ಬಯಸುತ್ತಾರೆ, ಆದರೆ ಜನರು ತಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುವವರಿಗೆ ಹತ್ತಿರವಾಗಲು ಬಯಸುತ್ತಾರೆ. ಆದ್ದರಿಂದ ನೀವು ಯಾರೊಂದಿಗಾದರೂ ಮಾತನಾಡುವಾಗ ಸಂಭಾಷಣೆಯ ಸಮಯದಲ್ಲಿ ಅವರ ಇಷ್ಟಗಳು ಮತ್ತು ಆಲೋಚನೆಗಳಿಗೆ ಗಮನ ಕೊಡಲು ಪ್ರಯತ್ನಿಸಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಅನುಭವದ ಬಗ್ಗೆ ಹೇಳುತ್ತಿದ್ದರೆ ಕೇವಲ ಒಳ್ಳೆಯದು ಅಥವಾ ವಾವ್ ಎಂದು ಹೇಳಿ ಮುಂದುವರಿಯಬೇಡಿ. ಬದಲಾಗಿ ಅವರ ಮಾತುಗಳನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ. ಇದು ನೀವು ಕೇವಲ ಕೇಳುತ್ತಿಲ್ಲ, ಬದಲಾಗಿ ನೀವು ನಿಜವಾಗಿಯೂ ಅವರ ಬಗ್ಗೆ ಆಸಕ್ತಿ ಹೊಂದಿದ್ದೀರಿ ಎಂದು ಇತರ ವ್ಯಕ್ತಿಗೆ ಅನಿಸುವಂತೆ ಮಾಡುತ್ತದೆ. ಈಗ ನೀವು ಯಾವಾಗಲೂ ಭೇಟಿಯಾಗಲು ಇಷ್ಟಪಡುವ ಜನರ ಬಗ್ಗೆ ಯೋಚಿಸಿ. ಅವರ ಸಂಭಾಷಣೆಯಲ್ಲಿ ನಿಮಗೆ ಆರಾಮದಾಯಕ ಭಾವನೆ ಮೂಡಿಸುವ ಜನರು ನೀವು ಈಗಾಗಲೇ ಅವರನ್ನು ತಿಳಿದಿದ್ದೀರಿ ಎಂದು ನೀವು ಭಾವಿಸುತ್ತೀರಿ. ಅವರು ಅದನ್ನು ಹೇಗೆ ಮಾಡುತ್ತಾರೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ವಾಸ್ತವವಾಗಿ ಅವರ ಸಂಭಾಷಣೆಯ ಶೈಲಿಯಲ್ಲಿ ಏನೋ ವಿಶೇಷತೆ ಇದೆ. ಅವರು ತಮ್ಮ ಭಾಷೆ ಮತ್ತು ಭಾವನೆಗಳಿಂದ ಜನರು ಆರಾಮದಾಯಕವಾಗುವಂತಹ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಇದು ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿಯಲ್ಲಿ ಕಂಡುಬರುವ ಗುಣವಾಗಿದೆ. ಇದಲ್ಲದೆ ನೀವು ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗಲೆಲ್ಲ ಸಂಭಾಷಣೆಯ ಸಮಯದಲ್ಲಿ ಅವರ ಹೆಸರನ್ನು ಒಮ್ಮೆ ಅಥವಾ 2 ಬಾರಿ ಬಳಸಲು ಪ್ರಯತ್ನಿಸಿ. ಹೆಸರು ಕೇವಲ ಗುರುತಿಸುವಿಕೆ ಅಲ್ಲ, ಬದಲಿಗೆ ಭಾವನೆ. ನೀವು ಯಾರನ್ನಾದರೂ ಅವರ ಹೆಸರಿನಿಂದ ಕರೆದಾಗ ನೀವು ಅವರ ಗುರುತನ್ನು ಸ್ವೀಕರಿಸುತ್ತಿದ್ದೀರಿ ಮತ್ತು ಅವರ ಬಗ್ಗೆ ಆಸಕ್ತಿ ತೋರಿಸುತ್ತಿದ್ದೀರಿ ಎಂದು ಅವರು ಭಾವಿಸುತ್ತಾರೆ. ಆದರೆ ಹೆಸರನ್ನು ಹೆಚ್ಚು ಬಳಸಬೇಡಿ, ಇಲ್ಲದಿದ್ದರೆ ಅದು ಆಕ್ರಮಣಕಾರಿಯಾಗಬಹುದು. ಸಂಭಾಷಣೆಯಲ್ಲಿ ಆತ್ಮವಿಶ್ವಾಸವನ್ನು ತರಲು ಮತ್ತೊಂದು ಪ್ರಮುಖ ವಿಷಯವೆಂದರೆ ನಿಮ್ಮ ಧ್ವನಿಯ ಸರಿಯಾದ ಬಳಕೆ. ಆತ್ಮವಿಶ್ವಾಸ ಹೊಂದಿರುವ ಜನರು ತಮ್ಮ ಧ್ವನಿಯಲ್ಲಿ ವಿಶೇಷ ಶಾಂತತೆ ಮತ್ತು ಸ್ಥಿರತೆಯನ್ನು ಹೊಂದಿರುತ್ತಾರೆ. ಅವರು ಜೋರಾಗಿ ಅಥವಾ ಮೃದುವಾದ ಧ್ವನಿಯಲ್ಲಿ ಮಾತನಾಡುವುದಿಲ್ಲ, ಆದರೆ ಅವರ ಮಾತನಾಡುವ ವಿಧಾನವು ಸಮತೋಲಿತ ಮತ್ತು ಪ್ರಭಾವಶಾಲಿಯಾಗಿದೆ. ನೀವು ಮಾತನಾಡುವಾಗ ನಿಮ್ಮ ಧ್ವನಿಯನ್ನು ಗಟ್ಟಿಯಾಗಿ ಇಟ್ಟುಕೊಂಡು ನಿಧಾನವಾಗಿ ಮಾತನಾಡಿ. ಇದು ಜನರು ನಿಮ್ಮ ಮಾತನ್ನು ಹೆಚ್ಚು ಎಚ್ಚರಿಕೆಯಿಂದ ಕೇಳುವಂತೆ ಮಾಡುತ್ತದೆ ಮತ್ತು ನಿಮ್ಮ ಮಾತುಗಳು ಸಹ ಪರಿಣಾಮ ಬೀರುತ್ತವೆ. ನೆನಪಿಡಿ, ಸಂಭಾಷಣೆ ಕೇವಲ ಪದಗಳ ಆಟವಲ್ಲ, ಬದಲಾಗಿ ಅದು ನಿಮ್ಮ ದೇಹ ಭಾಷೆ, ಭಾವನೆ, ಧ್ವನಿ ಮತ್ತು ಆತ್ಮವಿಶ್ವಾಸ ಎಲ್ಲವೂ ಒಟ್ಟಾಗಿ ಬಲವಾದ ಪರಿಣಾಮ ಬೀರುವ ಕಲೆ. ನೀವು ಈ ಸಣ್ಣ ವಿಧಾನಗಳನ್ನು ಅಳವಡಿಸಿಕೊಂಡಾಗ ನೀವು ಉತ್ತಮ ಸಂವಹನಕಾರರಾಗುವುದಲ್ಲದೆ ಜನರು ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು ಪ್ರಾರಂಭಿಸುತ್ತಾರೆ. ಈಗ ನಾವು ಮುಂದುವರಿಯೋಣ ಮತ್ತು ಯಾವುದೇ ಸಂಭಾಷಣೆಯನ್ನು ಆಳ ಮತ್ತು ಆಸಕ್ತಿಯಿಂದ ಹೇಗೆ ತುಂಬಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಇದರಿಂದ ಜನರು ನಿಮ್ಮೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಮತ್ತು ಯಾವಾಗಲೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ನೀವು ಈ ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ಜನರು ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಎಂದು ನೀವು ಕ್ರಮೇಣ ಭಾವಿಸುವಿರಿ. ಅವರು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳುತ್ತಾರೆ, ನಿಮ್ಮ ಸಹವಾಸವನ್ನು ಇಷ್ಟಪಡುತ್ತಾರೆ ಮತ್ತು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಾರೆ. ಇದು ನೀವು ಚೆನ್ನಾಗಿ ಮಾತನಾಡುವುದರಿಂದ ಮಾತ್ರವಲ್ಲ, ಜನರು ತಾವು ಮುಖ್ಯರು ಎಂದು ಭಾವಿಸುವಂತೆ ಮಾಡಿದ್ದರಿಂದ. ಆದರೆ ಸಂಭಾಷಣೆಯ ಕಲೆ ಕೇವಲ ಹೊಸ ಜನರನ್ನು ಭೇಟಿಯಾಗುವುದಕ್ಕೆ ಸೀಮಿತವಾಗಿಲ್ಲ. ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಅದನ್ನು ಅಳವಡಿಸಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಆಗಾಗ ನಾವು ನಮ್ಮ ಆಪ್ತರೊಂದಿಗೆ ಮಾತನಾಡಲು ಮರೆತು ಬಿಡುತ್ತೇವೆ, ಏಕೆಂದರೆ ಅವರು ನಮ್ಮನ್ನು ಈಗಾಗಲೇ ತಿಳಿದಿದ್ದಾರೆಂದು ನಮಗೆ ಅನಿಸುತ್ತದೆ. ಆದರೆ ಸತ್ಯವೆಂದರೆ ಪ್ರತಿಯೊಂದು ಸಂಬಂಧವು ನಾವು ಸರಿಯಾದ ಸಂಭಾಷಣೆಯ ಸಮತೋಲನವನ್ನು ಕಾಯ್ದುಕೊಂಡಾಗ ಬಲಗೊಳ್ಳುತ್ತದೆ. ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಈ ತಂತ್ರವನ್ನು ಅಳವಡಿಸಿಕೊಂಡಾಗ, ಎಚ್ಚರಿಕೆಯಿಂದ ಆಲಿಸಿದಾಗ, ಸರಿಯಾದ ದೇಹ ಭಾಷೆಯನ್ನು ಇಟ್ಟುಕೊಳ್ಳುವಾಗ ಮತ್ತು ಅವರ ಆಸಕ್ತಿಗಳಿಗೆ ಪ್ರಾಮುಖ್ಯತೆ ನೀಡಿದಾಗ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಇದಲ್ಲದೆ ನೀವು ಚರ್ಚೆ ಅಥವಾ ಭಿನ್ನಾಭಿಪ್ರಾಯವನ್ನು ಎದುರಿಸಿದಾಗ ಸಂಭಾಷಣೆಯ ವಿಧಾನವು ಇನ್ನೂ
ಬಹಳ ಮುಖ್ಯವಾಗುತ್ತದೆ. ಅನೇಕ ಬಾರಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಬದಲು ಚರ್ಚೆಯಲ್ಲಿ ಗೆಲ್ಲಲು ಪ್ರಯತ್ನಿಸುತ್ತೇವೆ. ಆದರೆ ನಿಜವಾದ ಸಂವಹನಕಾರ ಎಂದರೆ ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಜೊತೆಗೆ ಅವರ ಮಾತುಗಳನ್ನು ಪರಿಣಾಮಕಾರಿಯಾಗಿ ಇಟ್ಟುಕೊಳ್ಳುವವನು. ನೀವು ಯಾರೊಂದಿಗಾದರೂ ಭಿನ್ನಾಭಿಪ್ರಾಯ ಹೊಂದಿದ್ದರೆ ಕೋಪಗೊಳ್ಳುವ ಬದಲು ನಿಮ್ಮ ಮಾತುಗಳನ್ನು ಶಾಂತ ಮತ್ತು ಆತ್ಮವಿಶ್ವಾಸದಿಂದ ಇಟ್ಟುಕೊಳ್ಳಿ. ನಿಮ್ಮ ಮಾತುಗಳನ್ನು ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಜಗಳದಲ್ಲಿ ಚರ್ಚೆ ಬದಲಾಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ನೀವು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಫೋನ್ ಅಥವಾ ಇತರ ವಿಷಯಗಳತ್ತ ಗಮನ ಹರಿಸಬೇಡಿ. ಇತ್ತೀಚಿನ ದಿನಗಳಲ್ಲಿ ಜನರು ಮಾಡುವ ದೊಡ್ಡ ತಪ್ಪು ಎಂದರೆ ಅವರು ಮಾತನಾಡುವಾಗ ತಮ್ಮ ಫೋನ್ಗಳನ್ನು ನೋಡುತ್ತಲೇ ಇರುತ್ತಾರೆ ಅಥವಾ ನಡುವೆ ಬೇರೆ ಯಾವುದನ್ನಾದರೂ ಗಮನ ಹರಿಸಲು ಪ್ರಾರಂಭಿಸುತ್ತಾರೆ. ಇದು ನಿಮ್ಮ ಮಾತುಗಳು ನಿಮಗೆ ಏನೂ ಅರ್ಥವಾಗುವುದಿಲ್ಲ ಎಂದು ಇತರ ವ್ಯಕ್ತಿಗೆ ಅನಿಸುವಂತೆ ಮಾಡುತ್ತದೆ. ಆದ್ದರಿಂದ ನೀವು ಯಾರೊಂದಿಗಾದರೂ ಮಾತನಾಡುವಾಗ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಹಾಜರಿರಿ. ನಿಮ್ಮ ಕಣ್ಣುಗಳೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ನೀವು ಅವರ ಮಾತುಗಳನ್ನು ಗಂಭೀರವಾಗಿ ಕೇಳುತ್ತಿದ್ದೀರಿ ಎಂದು ನಿಮ್ಮ ಭಾವನೆಗಳೊಂದಿಗೆ ತೋರಿಸಿ. ಇಲ್ಲಿಯವರೆಗೆ ನೀವು ಉತ್ತಮ ಸಂವಹನಕಾರರಾಗಲು ಸರಿಯಾದ ನಗು, ಆತ್ಮವಿಶ್ವಾಸ, ಕೇಳುವ ಕಲೆ ಮತ್ತು ಸರಿಯಾದ ವಿಷಯಗಳನ್ನು ಹೇಗೆ ಆರಿಸಿಕೊಳ್ಳಬೇಕೆಂದು ಕಲಿತಿದ್ದೀರಿ. ಆದರೆ ಇದೆಲ್ಲದರ ಹೊರತಾಗಿಯೂ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ನಿಮ್ಮನ್ನು ಬದಲಾಯಿಸಲು ಒತ್ತಾಯಿಸಬಾರದು. ಜನರನ್ನು ಆಕರ್ಷಿಸಲು ನಕಲಿಯಾಗಿರಬೇಕಾಗಿಲ್ಲ. ನಿಮ್ಮ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ಗುರುತಿಸಿ ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು. ನೀವು ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಕ್ರಮೇಣ ಅದು ನಿಮ್ಮ ಅಭ್ಯಾಸವಾಗುತ್ತದೆ. ನೀವು ಪ್ರತ್ಯೇಕವಾಗಿ ಪ್ರಯತ್ನಿಸುವ ಅಗತ್ಯವಿಲ್ಲ, ಆದರೆ ನೀವು ಸ್ವಾಭಾವಿಕವಾಗಿ ಪ್ರಭಾವಶಾಲಿ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಯಾಗುತ್ತೀರಿ. ಈ ಕಲೆ ಸಮಾಜದಲ್ಲಿ ಮುಂದುವರಿಯಲು ನಿಮಗೆ ಸಹಾಯ ಮಾಡುವುದಲ್ಲದೆ ನಿಮ್ಮ ಜೀವನದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ನೀವು ಈ ಪ್ರಯಾಣವನ್ನು ಪ್ರಾರಂಭಿಸಿದ್ದೀರಿ. ಮುಂದಿನ ಬಾರಿ ನೀವು ಯಾರನ್ನಾದರೂ ಭೇಟಿಯಾದಾಗ ಅಥವಾ ಮಾತನಾಡಿದಾಗ ಈ ವಿಧಾನಗಳನ್ನು ಪ್ರಯತ್ನಿಸಿ. ನಿಮ್ಮ ಮಾತುಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ. ಜನರು ನಿಮ್ಮನ್ನು ಹೆಚ್ಚು ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಮತ್ತು ನೀವು ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುತ್ತೀರಿ. ಈ ಬದಲಾವಣೆ ಕ್ರಮೇಣ ಬರುತ್ತದೆ, ಆದರೆ ಅದು ಸಂಭವಿಸಿದಾಗ ಈ ಸಂಭಾಷಣೆಯ ಕಲೆ ನಿಮ್ಮ ಜೀವನವನ್ನು ತುಂಬಾ ಸುಲಭ ಮತ್ತು ಉತ್ತಮಗೊಳಿಸುತ್ತದೆ ಎಂದು ನೀವು ಭಾವಿಸುವಿರಿ. ನೀವು ಈ ಎಲ್ಲ ವಿಷಯಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಸಲು ಪ್ರಾರಂಭಿಸಿದಾಗ ನಿಮ್ಮ ಸಂಭಾಷಣೆಯು ಇತರರ ಮೇಲೆ ಮಾತ್ರವಲ್ಲ, ನಿಮ್ಮ ಮೇಲೆಯೂ ಪರಿಣಾಮ ಬೀರುತ್ತದೆ ಎಂದು ನೀವು ಕ್ರಮೇಣ ಅರಿತುಕೊಳ್ಳುತ್ತೀರಿ. ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ. ನಿಮ್ಮ ಆಲೋಚನೆ ಮೊದಲಿಗಿಂತ ಸ್ಪಷ್ಟವಾಗಿರುತ್ತದೆ ಮತ್ತು ನೀವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಉತ್ತಮವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವಿದೆ. ಪ್ರತಿಯೊಂದು ಸಂಭಾಷಣೆಯ ಉದ್ದೇಶವು ಕೇವಲ ಪ್ರಭಾವಶಾಲಿಯಾಗಿ ಕಾಣುವುದಲ್ಲ. ನಿಜವಾದ ಉದ್ದೇಶವೆಂದರೆ ನೀವು ಇತರರೊಂದಿಗೆ ಆಳವಾದ ಸಂಪರ್ಕವನ್ನು ಸ್ಥಾಪಿಸಿಕೊಳ್ಳುವುದು. ನೀವು ಜನರೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿದಾಗ, ನಿಮ್ಮ ಆಸಕ್ತಿ ನಿಜವಾಗಿದ್ದಾಗ ಜನರು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ನಿಮ್ಮನ್ನು ವಿಶ್ವಾಸಾರ್ಹ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ. ಈಗ ಪ್ರಶ್ನೆ, ಈ ಕಲೆಯನ್ನು ಹೇಗೆ ಉತ್ತಮಗೊಳಿಸುವುದು ಎಂಬುದು. ಒಂದು ಮಾರ್ಗವೆಂದರೆ ನೀವು ನಿಮ್ಮ ಮಾತನಾಡುವ ವಿಧಾನದಲ್ಲಿ ಕೆಲಸ ಮಾಡುವುದು. ಸಂಭಾಷಣೆಯ ಭಾಷೆ ಸುಲಭ ಮತ್ತು ಸ್ಪಷ್ಟವಾಗಿದ್ದರೆ ಇತರ ವ್ಯಕ್ತಿಯು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಸಂಕೀರ್ಣ ಪದಗಳು ಮತ್ತು ಭಾರವಾದ ಭಾಷೆಯನ್ನು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಅದು ಸಂಭಾಷಣೆಯನ್ನು ಅಭ್ಯಾಸವೆಂದು ತೋರುತ್ತದೆ. ನಿಮ್ಮ ಮಾತುಗಳನ್ನು ಸರಳ, ಸ್ಪಷ್ಟ ಮತ್ತು ಪ್ರಭಾವಶಾಲಿಯಾಗಿ ಇಡಿ. ಎರಡನೆಯ ಮಾರ್ಗವೆಂದರೆ ನೀವು ನಿಮ್ಮ ಧ್ವನಿಯನ್ನು ಹೇಗೆ ಎತ್ತುತ್ತೀರಿ ಎಂಬುದರ ಬಗ್ಗೆ ಗಮನ ಹರಿಸುವುದು. ನೀವು ಅದೇ ಸ್ವರದಲ್ಲಿ ಮಾತನಾಡಿದರೆ ಇತರ ವ್ಯಕ್ತಿಯು ನಿಮ್ಮನ್ನು ವೇಗವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ನೀವು ನಿಮ್ಮ ಧ್ವನಿಯನ್ನು ಸರಿಯಾದ ಸ್ವರದಲ್ಲಿ ಇಟ್ಟುಕೊಂಡಾಗ, ಅಗತ್ಯವಿರುವ ಕಡೆ ನಿಲ್ಲಿಸಿದಾಗ, ನಿಮ್ಮ ಧ್ವನಿಯನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ನಿಮ್ಮ ಸಂಭಾಷಣೆ ಹೆಚ್ಚು ಆಸಕ್ತಿದಾಯಕ ಮತ್ತು ಪ್ರಭಾವಶಾಲಿಯಾಗುತ್ತದೆ. ನೀವು ಜನರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳ ಜೊತೆಗೆ ನಿಮ್ಮ ದೇಹ ಭಾಷೆಗೂ ಗಮನ ಕೊಡಿ. ನೀವು ಆತ್ಮವಿಶ್ವಾಸದಿಂದ ನಿಂತರೆ, ನಿಮ್ಮ ದೃಷ್ಟಿಯಲ್ಲಿ ಕರುಣೆ ಇದ್ದರೆ ಮತ್ತು ನಿಮ್ಮ ದೇಹ ಭಾಷೆಯನ್ನು ಮುಕ್ತವಾಗಿಟ್ಟುಕೊಂಡರೆ ಜನರು ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ, ತಾಳ್ಮೆ. ಪ್ರಭಾವಶಾಲಿ ಭಾಷಣಕಾರರಾಗಲು ನೀವು ನಿಮಗೆ ಸಮಯ ನೀಡಬೇಕು. ಇದು ರಾತ್ರೋರಾತ್ರಿ ಕಲಿಯಬಹುದಾದ ವಿಷಯವಲ್ಲ. ಆರಂಭಿಕ ದಿನಗಳಲ್ಲಿ ನಿಮಗೆ ಇದು ವಿಚಿತ್ರವೆನಿಸಬಹುದು ಅಥವಾ ಜನರು ನಿಮ್ಮ ಮಾತುಗಳಿಗೆ ಹೆಚ್ಚು ಗಮನ ಕೊಡುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ನೀವು ನಿಧಾನವಾಗಿ ಅಭ್ಯಾಸ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಂಭಾಷಣೆಯಲ್ಲಿ ನೀವು ವಿಭಿನ್ನ ಪರಿಣಾಮವನ್ನು ನೋಡಲು ಪ್ರಾರಂಭಿಸುತ್ತೀರಿ.
ನೆನಪಿಡಿ, ಸಂಭಾಷಣೆಯ ಶಕ್ತಿ ಕೇವಲ ಪದಗಳಲ್ಲಿ ಅಲ್ಲ, ಬದಲಾಗಿ ನೀವು ಇತರರಿಗೆ ನೀಡುವ ಭಾವನೆಯಲ್ಲಿದೆ. ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರು ಮುಖ್ಯರು, ಅವರ ಮಾತುಗಳು ಮುಖ್ಯ ಎಂದು ಅವರಿಗೆ ಅನಿಸುವಂತೆ ಮಾಡಿ. ನೀವು ಹೀಗೆ ಮಾಡಿದಾಗ ಜನರು ನಿಮ್ಮ ಮಾತನ್ನು ಕೇಳುವುದು ಮಾತ್ರವಲ್ಲ, ನಿಮ್ಮನ್ನು ವಿಶೇಷ ವ್ಯಕ್ತಿಯಾಗಿ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಮುಂದಿನ ಬಾರಿ ನೀವು ಯಾರೊಂದಿಗಾದರೂ ಮಾತನಾಡುವಾಗ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ನಿಮ್ಮ ಸಂಭಾಷಣೆಯ ಮ್ಯಾಜಿಕ್ ಹೇಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಎಂಬುದನ್ನು ನೋಡಿ. ಈ ಪ್ರಯಾಣವು ನಿಮ್ಮನ್ನು ಉತ್ತಮ ಭಾಷಣಕಾರರನ್ನಾಗಿ ಮಾಡುವುದಲ್ಲದೆ, ಜನರೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುವುದು ಹೇಗೆ ಎಂದು ತಿಳಿದಿರುವ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನೀವು ಈ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ಸಂಭಾಷಣೆಯು ಕೇವಲ ಪದಗಳ ಆಟವಲ್ಲ, ಅದು ಆಳವಾದ ತಿಳುವಳಿಕೆ ಮತ್ತು ಸಂಪರ್ಕದ ಮಾಧ್ಯಮ ಎಂದು ನೀವು ಕ್ರಮೇಣ ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಉತ್ತಮ ಭಾಷಣಕಾರ ಎಂದರೆ ತನ್ನ ಮಾತುಗಳನ್ನು ಪ್ರಭಾವಶಾಲಿ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಮಾತ್ರವಲ್ಲದೆ, ಇತರ ವ್ಯಕ್ತಿಗೆ ತನ್ನ ಮಾತುಗಳು ಮುಖ್ಯವೆಂದು ಅನಿಸುವಂತೆ ಮಾಡುವವನು. ಅದಕ್ಕಾಗಿಯೇ ಶ್ರೇಷ್ಠ ಭಾಷಣಕಾರರು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳು ಕೇಳುವ ಕಲೆಯಲ್ಲಿಯೂ ಅತ್ಯುತ್ತಮರು. ಇಲ್ಲಿಯವರೆಗೆ ನಾವು ಆತ್ಮವಿಶ್ವಾಸ, ದೇಹ ಭಾಷೆ ಮತ್ತು ಸರಿಯಾದ ಪದಗಳ ಆಯ್ಕೆಯು ನಿಮ್ಮ ಸಂಭಾಷಣೆಯನ್ನು ಹೇಗೆ ಪ್ರಭಾವಶಾಲಿಯಾಗಿಸಬಹುದು ಎಂಬುದರ ಕುರಿತು ಮಾತನಾಡಿದ್ದೇವೆ. ಆದರೆ ಇನ್ನೊಂದು ಮುಖ್ಯ ಅಂಶವಿದೆ: ಸೂಕ್ಷ್ಮತೆ ಮತ್ತು ಸಹಾನುಭೂತಿ. ನೀವು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಆಲೋಚನೆಗಳನ್ನು ಇಟ್ಟುಕೊಳ್ಳುವುದು ಮಾತ್ರವಲ್ಲದೆ, ಇತರ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಸಂಭಾಷಣೆಯ ನಿಜವಾದ ಉದ್ದೇಶ ಯಾರ ಮೇಲೂ ಪ್ರಭಾವ ಬೀರುವುದಿಲ್ಲ, ಬದಲಾಗಿ ಎರಡೂ ಪಕ್ಷಗಳು ಆರಾಮವಾಗಿರುವ ಮತ್ತು ಅವರ ಸಂಭಾಷಣೆಯನ್ನು ಮುಕ್ತವಾಗಿಡುವ ವಾತಾವರಣವನ್ನು ಸೃಷ್ಟಿಸುವುದು ಎಂಬುದನ್ನು ಜನರು ಅನೇಕ ಬಾರಿ ಮರೆತು ಬಿಡುತ್ತಾರೆ. ಅದಕ್ಕಾಗಿಯೇ ನೀವು ಯಾರೊಂದಿಗಾದರೂ ಮಾತನಾಡುವಾಗ ನೀವು ಅವರ ಭಾವನೆಗಳು, ಮಾತುಗಳು ಮತ್ತು ಸ್ವರಕ್ಕೆ ಗಮನ ಕೊಡಬೇಕು. ಅವರು ಸಂತೋಷವಾಗಿದ್ದಾರೆಯೇ, ಅವರು ಚಿಂತಿತರಾಗಿದ್ದಾರೆಯೇ, ಅವರು ಆಳವಾದ ಆಲೋಚನೆಯಲ್ಲಿದ್ದಾರೆಯೇ? ನೀವು ಈ ಸಣ್ಣ ವಿಷಯಗಳಿಗೆ ಗಮನ ಕೊಡಿ. ನಿಮ್ಮ ಮಾತುಗಳು ಇತರ ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ಇನ್ನೊಬ್ಬ ವ್ಯಕ್ತಿ ಏನು ಭಾವಿಸುತ್ತಾರೆಂದು ನೀವು ಅರ್ಥ ಮಾಡಿಕೊಂಡರೆ, ನೀವು ಅದಕ್ಕೆ ನಿಮ್ಮ ಸಂಭಾಷಣೆಯನ್ನು ಸೇರಿಸಬಹುದು. ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಇದಲ್ಲದೆ ಪ್ರತಿ ಸಂಭಾಷಣೆಯಲ್ಲೂ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು ಸಹ ಬಹಳ ಮುಖ್ಯ. ಜನರು ತಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುವ ಜನರನ್ನು ಇಷ್ಟಪಡುತ್ತಾರೆ. ನೀವು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಸ್ವರ ಸಕಾರಾತ್ಮಕ, ಸ್ಫೂರ್ತಿದಾಯಕ ಮತ್ತು ಉತ್ಸಾಹಭರಿತವಾಗಿದ್ದರೆ ಆ ವ್ಯಕ್ತಿಯು ಸಹ ನಿಮ್ಮತ್ತ ಆಕರ್ಷಿತನಾಗುತ್ತಾನೆ. ಇದಕ್ಕೆ ವಿರುದ್ಧವಾಗಿ ನೀವು ಯಾವಾಗಲೂ ದೂರು ನೀಡುತ್ತಿದ್ದರೆ, ನಕಾರಾತ್ಮಕ ವಿಷಯಗಳನ್ನು ಹೇಳುತ್ತಿದ್ದರೆ ಅಥವಾ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಜನರು ನಿಧಾನವಾಗಿ ನಿಮ್ಮನ್ನು ತಪ್ಪಿಸಲು ಪ್ರಾರಂಭಿಸುತ್ತಾರೆ. ಅದಕ್ಕಾಗಿಯೇ ನೀವು ನಿಮ್ಮ ಸಂಭಾಷಣೆಯಲ್ಲಿ ಸಕಾರಾತ್ಮಕ ಪದಗಳ ಮತ್ತು ಆಲೋಚನೆಗಳನ್ನು ಸೇರಿಸಬೇಕು. ನೀವು ಯಾರನ್ನಾದರೂ ಹೊಗಳಿದಾಗ, ಪ್ರೋತ್ಸಾಹಿಸಿದಾಗ ಮತ್ತು ಅವರ ಸಾಧನೆಗಳನ್ನು ಸ್ವೀಕರಿಸಿದಾಗ ಅವರು ನಿಮ್ಮ ಕಂಪನಿಯನ್ನು ಹೆಚ್ಚು ಇಷ್ಟಪಡಲು ಪ್ರಾರಂಭಿಸುತ್ತಾರೆ. ಉದಾಹರಣೆಗೆ, ಒಬ್ಬ ಸ್ನೇಹಿತ ತನ್ನ ಯಶಸ್ಸಿನ ಬಗ್ಗೆ ಹೇಳುತ್ತಿದ್ದರೆ, ಅದು ಒಳ್ಳೆಯದು ಎಂದು ಹೇಳಿ ಮತ್ತು ಸಂಭಾಷಣೆಯನ್ನು ಮುಗಿಸಬೇಡಿ. ಅವನ ಕಠಿಣ ಪರಿಶ್ರಮವನ್ನು ಹೊಗಳಿ, ಅವನು ಅದನ್ನು ಹೇಗೆ ಸಾಧಿಸಿದನು ಎಂದು ಕೇಳಿ ಮತ್ತು ಮುಂದುವರಿಯಲು ಅವನನ್ನು ಪ್ರೋತ್ಸಾಹಿಸಿ. ಅಂತಹ ಸಂಭಾಷಣೆಗಳು ಸಂಬಂಧಗಳನ್ನು ಬಲಪಡಿಸುತ್ತವೆ ಮತ್ತು ನಿಮ್ಮನ್ನು ಜನರಿಗೆ ಸ್ಫೂರ್ತಿ ನೀಡುವ ಮಾತುಗಳ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಆದರೆ ಇದೆಲ್ಲವನ್ನು ಇತರರನ್ನು ಮೆಚ್ಚಿಸಲು ಮಾತ್ರ ಮಾಡಬೇಕೆ? ಖಂಡಿತ ಇಲ್ಲ. ನೀವು ಅಂತಹ ಸಕಾರಾತ್ಮಕ ಸಂಭಾಷಣೆಗಳಿಗೆ ಒಗ್ಗಿಕೊಂಡಾಗ ಅದು ಇತರರಿಗೆ ಮಾತ್ರವಲ್ಲ, ನಿಮಗೂ ಪ್ರಯೋಜನವನ್ನು ನೀಡುತ್ತದೆ. ನೀವು ಸಂತೋಷ, ಹೆಚ್ಚು ಆತ್ಮವಿಶ್ವಾಸ ಮತ್ತು ಹೆಚ್ಚು ಸಮತೋಲನವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಕ್ರಮೇಣ ಇದು ನಿಮ್ಮ ಜೀವನ ಶೈಲಿಯ ಒಂದು ಭಾಗವಾಗುತ್ತದೆ ಮತ್ತು ನೀವು ಸ್ವಾಭಾವಿಕವಾಗಿ ಜನರು ಮಾತನಾಡಲು ಇಷ್ಟಪಡುವ ವ್ಯಕ್ತಿಯಾಗುತ್ತೀರಿ. ನೆನಪಿಡಿ, ಸಕಾರಾತ್ಮಕ ಸಂಭಾಷಣೆಯ ಈ ಕಲೆ ನೈಸರ್ಗಿಕ ಪ್ರತಿಭೆಯಲ್ಲ, ಆದರೆ ನೀವು ಕಲಿಯಬೇಕಾದ ಕೌಶಲ್ಯ. ನೀವು ಅದನ್ನು ಅಭ್ಯಾಸ ಮಾಡುತ್ತಲೇ ಇದ್ದರೆ ಅದು ಕ್ರಮೇಣ ಅಭ್ಯಾಸವಾಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಯಾರನ್ನಾದರೂ ಭೇಟಿಯಾದಾಗ ಅವರಿಗೆ ಕೇವಲ ಪದಗಳನ್ನು ನೀಡಬೇಡಿ, ಆದರೆ ಈ ಕ್ಷಣವನ್ನು ಜೀವಿಸಿ. ಇನ್ನೊಬ್ಬ ವ್ಯಕ್ತಿ ಹೇಳುವುದನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ನಿಮ್ಮ ಮಾತುಗಳಿಂದ ಅವರಿಗೆ ಅದ್ಭುತ ಅನುಭವವನ್ನು ನೀಡಿ. ಇದು ನಿಮ್ಮನ್ನು ಪ್ರಭಾವಶಾಲಿ ಭಾಷಣಕಾರರನ್ನಾಗಿ ಮಾಡುವುದಲ್ಲದೆ, ಜನರು ಇಷ್ಟಪಡುವ, ಮೆಚ್ಚುವ ಮತ್ತು ನೆನಪಿಡುವ ವ್ಯಕ್ತಿಯನ್ನಾಗಿ ಮಾಡುವ ಕಲೆಯಾಗಿದೆ.
ನೀವು ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅದು ಕ್ರಮೇಣ ಅಭ್ಯಾಸವಾಗುತ್ತದೆ. ಈಗ ನೀವು ಬೇರೆ ಏನನ್ನು ಪ್ರಯತ್ನಿಸಬೇಕಾಗಿಲ್ಲ, ಆದರೆ ನೀವು ಸ್ವಾಭಾವಿಕವಾಗಿ ಪ್ರಭಾವಶಾಲಿ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಸಂಭಾಷಣೆ ಹೊಳೆಯುತ್ತದೆ, ಜನರು ನಿಮ್ಮ ಕಂಪನಿಯನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಮತ್ತು ಮುಖ್ಯವಾಗಿ ನೀವು ಮೊದಲಿಗಿಂತ ಹೆಚ್ಚು ಆರಾಮದಾಯಕ ಮತ್ತು ಸಮತೋಲನವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಆದರೆ ಇಲ್ಲಿ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ವಿಷಯವಿದೆ. ಈ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಹೌದು, ಜನರ ಮೇಲೆ ಪ್ರಭಾವ ಬೀರುವುದು, ಅವರೊಂದಿಗೆ ಉತ್ತಮ ಸಂಭಾಷಣೆ ನಡೆಸುವುದು ಮತ್ತು ಸಂಬಂಧವನ್ನು ಬೆಳೆಸುವುದು ಬಹಳ ಮುಖ್ಯ. ಆದರೆ ನೀವು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಉಳಿಸಿಕೊಂಡಾಗ ಮಾತ್ರ ಅದು ಪರಿಣಾಮಕಾರಿಯಾಗುತ್ತದೆ. ಸುಳ್ಳು ಸುದ್ದಿಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಮತ್ತು ಯಾರಾದರೂ ಕೇವಲ ನಟಿಸುತ್ತಿದ್ದಾರೆ ಅಥವಾ ನಿಜವಾಗಿಯೂ ಪ್ರಾಮಾಣಿಕರಾಗಿದ್ದಾರೆಂದು ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ಹೆಚ್ಚು ಮುಖ್ಯವಾದಷ್ಟು ನಿಮ್ಮ ಸ್ವಂತ ಭಾವನೆಗಳನ್ನು ಗೌರವಿಸುವುದು ನಿಮಗೆ ಹೆಚ್ಚು ಮುಖ್ಯ. ಸಂಭಾಷಣೆಯಲ್ಲಿ ಇತರರಿಗೆ ಪ್ರಾಮುಖ್ಯತೆ ನೀಡಿ, ಆದರೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ಆತ್ಮವಿಶ್ವಾಸ ಎಂದರೆ ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುತ್ತೀರಿ ಎಂದಲ್ಲ. ವಾಸ್ತವವಾಗಿ ಇದರರ್ಥ ನೀವು ನಿಮ್ಮ ಮಾತುಗಳನ್ನು ಗೌರವದಿಂದ ಇಟ್ಟುಕೊಳ್ಳಬೇಕು ಮತ್ತು ಇತರರ ಮಾತುಗಳನ್ನು ಅದೇ ಗೌರವದಿಂದ ಕೇಳಬೇಕು. ಈ ಪ್ರಯಾಣವು ಒಂದು ದಿನದಲ್ಲಿ ಪೂರ್ಣಗೊಳ್ಳುವುದಿಲ್ಲ, ಆದರೆ ನೀವು ಪ್ರತಿದಿನ ಸ್ವಲ್ಪ ಅಭ್ಯಾಸ ಮಾಡಿದರೆ, ಎಚ್ಚರಿಕೆಯಿಂದ ಆಲಿಸಿ, ಸರಿಯಾದ ಪದಗಳನ್ನು ಆರಿಸಿಕೊಳ್ಳಿ, ನಿಮ್ಮ ದೇಹದ ಭಾಷೆಯನ್ನು ಸುಧಾರಿಸಿಕೊಳ್ಳಿ ಮತ್ತು ಮುಖ್ಯವಾಗಿ ಸತ್ಯವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡಿ. ಕ್ರಮೇಣ ಅದು ನಿಮ್ಮ ಎರಡನೆಯ ಸ್ವಭಾವವಾಗುತ್ತದೆ ಮತ್ತು ಇದು ಸಂಭವಿಸಿದಾಗ ಜನರು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳುತ್ತಿರುವುದು ಮಾತ್ರವಲ್ಲ, ನಿಮ್ಮ ಉಪಸ್ಥಿತಿಗೂ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಎಂದು ನೀವು ನೋಡುತ್ತೀರಿ. ನಿಮ್ಮ ಧ್ವನಿಯಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತದೆ, ನಿಮ್ಮ ಸಂಭಾಷಣೆಯಲ್ಲಿ ಆಳವಿರುತ್ತದೆ ಮತ್ತು ನಿಮ್ಮ ಮಾತುಗಳು ದೀರ್ಘಕಾಲದವರೆಗೆ ಪರಿಣಾಮಕಾರಿಯಾಗಿರುತ್ತದೆ. ಹಾಗಾಗಿ ಈಗ ನೀವು ಯಾರನ್ನಾದರೂ ಭೇಟಿಯಾದಾಗ ಅಥವಾ ಯಾರೊಂದಿಗಾದರೂ ಮಾತನಾಡಿದಾಗ ಈ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಯಾವುದೇ ದೊಡ್ಡ ಬದಲಾವಣೆಯು ಒಂದು ಸಣ್ಣ ಹೆಜ್ಜೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನೀವು ಈಗಾಗಲೇ ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದರೆ ಮುಂಬರುವ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೀರಿ. ನೆನಪಿಡಿ, ಸಂಭಾಷಣೆ ಎಂದರೆ ಕೇವಲ ಪದಗಳ ಆಟವಲ್ಲ, ಹೃದಯಗಳನ್ನು ಸಂಪರ್ಕಿಸುವ ಕಲೆ ಮತ್ತು ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತಾಗ ಜಗತ್ತಿನ ಯಾವುದೇ ಬಾಗಿಲು ನಿಮಗಾಗಿ ಮುಚ್ಚಲ್ಪಡುವುದಿಲ್ಲ. ಈ ಪುಸ್ತಕದ ಪಾಠ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನೀವು ಅದನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ನೀವು ಖಂಡಿತವಾಗಿಯೂ ಈ ಪುಸ್ತಕವನ್ನು ಓದಬೇಕು. ಒಳ್ಳೆಯ ಪುಸ್ತಕವು ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯಕ್ಕೆ ಹೊಸ ಆಯಾಮವನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚಿನ ಜನರನ್ನು ತಲುಪಲು ಲೈಕ್ ಮಾಡಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ. ಮತ್ತು ನೀವು ಅಂತಹ ಮಾಹಿತಿಯುಕ್ತ ಮತ್ತು ಸ್ಫೂರ್ತಿದಾಯಕ ಆಡಿಯೋ ಪುಸ್ತಕ ಸಾರಾಂಶಗಳನ್ನು ಕೇಳಲು ಬಯಸಿದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಾವು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ಅದರ ಅಧಿಸೂಚನೆ ತಕ್ಷಣ ಸಿಗುತ್ತದೆ. ನೆನಪಿಡಿ, ಒಳ್ಳೆಯ ಪುಸ್ತಕಗಳು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತವೆ ಮತ್ತು ಜೀವನದಲ್ಲಿ ಮುಂದುವರಿಯಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.